ಸ್ಫೋಟಕ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿಗೆ ಇದೀಗ ಭಾರಿ ಸಂಕಷ್ಟ. ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ಧ ಕರ್ನಾಟಕದಲ್ಲಿ ದೂರು. ಸ್ಫೋಟಕ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ಧ ಕರ್ನಾಟಕದಲ್ಲಿ ದೂರು. ಕಮಿಷನರ್ಗೆ ದೂರು ಕೊಡಲು ಮುಂದಾದ ಸಾಮಾಜಿಕ ಹೋರಾಟಗಾರ ವೈಭವ್ ಸೂರ್ಯವಂಶಿ ಬಾಲ ಕಾರ್ಮಿಕ ಎಂದ ಸಿಎಂ ಶಿವಕುಮಾರ್ ನಾಯಕ್. ಆರ್ಆರ್ ಟೀಮ್ ಬಾಲ ಕಾರ್ಮಿಕರನ್ನು ಖರೀದಿ ಮಾಡಿ ಆಟ ಆಡಿಸ್ತಾ ಇದೆ. ವೈಭವ್ ವ್ಯಾಸಂಗವನ್ನ ರಾಜಸ್ಥಾನ ತಂಡ ಹಾಳು ಮಾಡಿ ಬಾಲ ಕಾರ್ಮಿಕ ನೀತಿಗೆ ವಿರುದ್ಧ ಎಂದು ದೂರು ಕೊಡಲು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಕ್ರಿಕೆಟ್ನಲ್ಲಿ ಆಟಗಾರ ಆಗೋದು ಬಾಲ ಕಾರ್ಮಿಕನಂತಾಗುತ್ತಾನೆ. ಹೊಸ ವಿವಾದ ಎಬ್ಬಿಸಿದ ಸಾಮಾಜಿಕ ಹೋರಾಟಗಾರ ಶಿವಕುಮಾರ್. ವೈಭವ್ ಸೂರ್ಯವಂಶಿ ಅತ್ಯುತ್ತಮ ಆಟಗಾರ, ಒಳ್ಳೆ ಬ್ಯಾಟ್ಸ್ಮನ್, ತನ್ನದೇ ಆದಂಥ ಒಂದು ಸ್ಟೈಲ್ನಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ಕ್ರಿಕೆಟ್ ಲೋಕದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ ಇಂಥ ಒಂದು ಕಡಿಮೆ ವಯಸ್ಸಿನಲ್ಲಿ. ಬಟ್ ಇದರ ವಿರುದ್ಧ ಈಗ ಕೇಳಿ ಬರ್ತಾ ಇರುವಂಥದ್ದೇನು ಅಂತ ಅಂದರೆ, ಈಗ 15ರಿಂದ 16 ವರ್ಷ ಇದರಲ್ಲಿ ಬಾಲ ಕಾರ್ಮಿಕರನ್ನ ತೆಗೆದುಕೊಂಡು ಹೋಗಿ ಇವರು ಕ್ರಿಕೆಟನ್ನು ಆಡಿಸ್ತಾ ಇದ್ದಾರೆ. ಆರ್ಆರ್ ಟೀಮು ಬಾಲ ಕಾರ್ಮಿಕರನ್ನ ಅಲ್ಲಿ ತೆಗೆದುಕೊಂಡು ಹೋಗಿ ಕ್ರಿಕೆಟ್ ಆಡಿಸ್ತಾ ಅಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಇದು ತೊಂದರೆ ಕ್ರಿಕೆಟ್ ಆಟಗಾರ ರಾಜಸ್ಥಾನ್ ರಾಯಲ್ ವೈಭವ್ ಸೂರ್ಯವಂಶಿನ ಕೂಡಲೇ ಸರ್ಕಾರ ರಕ್ಷಣೆ ಮಾಡಬೇಕು. ಬಾಲ ಕಾರ್ಮಿಕನಿದ್ದಾನೆ ಅಂದ್ರೆ ರಾಜಸ್ಥಾನ್ ರಾಯಲ್ ಮಾಲೀಕರ ವಿರುದ್ಧ FIR ದಾಖಲಿಸಬೇಕು. ಯಾಕಂದ್ರೆ ಈಗಾಗಲೇ 14ರಿಂದ 15 ವರ್ಷ ವೈಭವ್ ಸೂರ್ಯವಂಶಿಗಿರುವಂತ ವಯಸ್ಸು. ಅವನ ವ್ಯಾಸಂಗ ಅಂದ್ರೆ ಎಜುಕೇಶನ್ಗೆ ಸಮಸ್ಯೆ ಮಾಡಿ 1,40,40,00,000 ರೂಪಾಯಿ ದುಡ್ಡನ್ನು ಕೊಟ್ಟು ಖರೀದಿ ಮಾಡಿ ಅವನ ವ್ಯಾಸಂಗ ಅಂದ್ರೆ ಅವನ ಎಜುಕೇಶನ್ ಭವಿಷ್ಯಕ್ಕೆ ಹಾಳು ಮಾಡಿರುವಂತ ರಾಜಸ್ಥಾನ್ ರಾಯಲ್ನ ಕೂಡಲೇ ಅವ್ರ ವಿರುದ್ಧ FIR ಆಗಬೇಕು ಅಂತ ಹೇಳಿ ನಾನು ಲೇಬರ್ ಕಮಿಷನರು ಮತ್ತೆ ಪೊಲೀಸ್ ಕಮಿಷನರ್ಗೆ ದೂರು ಸಲ್ಲಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇನೆ. ಇದು ವೈಭವ್ ಸೂರ್ಯವಂಶಿ ಆಟ ಆಡ್ತಾ ಇರೋದ್ರಿಂದ ಯಾವುದೇ ರೀತಿಯ ನನಗೆ ನೋವಿಲ್ಲ. ಅವನು ಒಳ್ಳೆ ರೀತಿಯಲ್ಲಿ ಇದಾಗಿ, ಆದ್ರೆ ಈ ದೇಶದ ಕಾನೂನ ಉಲ್ಲಂಘನೆ ಮಾಡಿದರೆ ಆ ಕಾನೂನ ಎತ್ತಿಡಿಯುವಂತ ಕೆಲಸನ ನಾನು ಮಾಡ್ಲಿಕ್ಕೆ ಕೊಟ್ಟಿದ್ದೇನೆ. ಮತ್ತೆ ಈ ದೇಶ 165 ಕೋಟಿ ಜನರಿಗೆ ತಲೆಯಲ್ಲಿ ಇಲ್ಲದೆ ಇರೋಂತ ಒಂದು ವಿಚಾರನ ನಾನು ಬೆಳಕಿಗೆ ತಂದಿದ್ದೇನೆ. ಮತ್ತೆ ಲೇಬರ್ ಕಮಿಷನರ್ ಏನ್ ಮಾಡ್ತಾ ಇದ್ದಾರೆ, ಈ ದೇಶದ ಕಾರ್ಮಿಕ ಅಂದ್ರೆ ಬಾಲ ಕಾರ್ಮಿಕ ಏನು ಕಾನೂನು ಜಾರಿಗೆ ತಂದಿದ್ದಾರೆ, ಇದು ಯಾರು ಪ್ರಶ್ನೆ ಮಾಡಲಿಲ್ವಲ್ಲ ಅನ್ನೋದೇ ಒಂದು ನೋವಿನ ವಿಚಾರ. ಯಾಕೆ ಅಂದ್ರೆ ಎಜುಕೇಶನ್ ಬಹಳಷ್ಟು ಮುಖ್ಯ. ಅವನಿಗೆ ರಕ್ಷಣೆ ಮಾಡಬೇಕು. ಕೂಡಲೇ ಅವನ ವ್ಯಾಸಂಗನ ಹಾಳು ಮಾಡಿದ್ದಾರೆ, ಅಂದ್ರೆ ಎಜುಕೇಶನ್ ಹಾಳು ಮಾಡಿದ್ದಾರೆ. ಇದು ನಿಜವಾಗ್ಲೂ ನೋವಿನ ಸಂಗತಿ. ಕ್ರಿಕೆಟ್ ಆಟಗಾರ ರಾಜಸ್ಥಾನ್ ರಾಯಲ್ ವೈಭವ್ ಸೂರ್ಯವಂಶಿ ವಿರುದ್ಧ ಕಮಿಷನರ್ ಕಚೇರಿಗೆ ದೂರು ದಾಖಲು ಕಾರಣ ರಾಜಸ್ಥಾನ್ ರಾಯಲ್ಸ್ ತಂಡ ಬಾಲ ಕಾರ್ಮಿಕರನ್ನ ಖರೀದಿ ಮಾಡಿ ಆಟವಾಡಿಸ್ತಾ ಇದೆ, ಅವನ ವ್ಯಾಸಂಗವನ್ನು ಹಾಳು ಮಾಡ್ತಾ ಇದೆ ಅಂತ ಸಾಮಾಜಿಕ ಹೋರಾಟಗಾರ ಶಿವಕುಮಾರ್ ಇದೀಗ ಆರೋಪ ಮಾಡ್ತಾ ಇರುವಂಥದ್ದು. ಇದ್ರ ವಿರುದ್ಧ ನಾನು ಕಮಿಷನರ್ಗೂ ಕೂಡ ದೂರನ್ನು ದಾಖಲು ಮಾಡ್ತೇನೆ. ಆರ್ಆರ್ ಟೀಮ್ ಏನಿದೆಯಲ್ಲ, ಇದು ಏನು ವೈಭವ್ ಸೂರ್ಯವಂಶಿಯನ್ನ ಅಲ್ಲಿ ಆಯ್ಕೆ ಮಾಡ್ಕೊಂಡು, ವೈಭವ್ ಸೂರ್ಯವಂಶಿ ಇದೇ ಮೊದಲ ಬಾರಿಗೆ ಅಲ್ಲ ಕ್ರಿಕೆಟ್ ಟೀಮಲ್ಲಿ ಆಡ್ತಾ ಇದ್ದಾರೆ ಅಂತ. ಬಟ್ ಅವರ ಒಂದು ಕಾರ್ಯವೈಖರಿ ಯಾವ ರೀತಿಯಾಗಿದೆ, ಅವರ ಒಂದು ಬ್ಯಾಟಿಂಗ್ ಆಗಿರ್ಬೋದು, ಇದ್ರ ಜೊತೆಗೆ ಆಟದಲ್ಲಿ ಅವ್ರಿಗೆ ಇದ್ದಂಥ ಒಂದು ಪ್ರತಿಷ್ಠೆ ಆಗಿರ್ಬೋದು. ಇನ್ನು ಈಗ ಪ್ರತಿಯೊಂದು ಕ್ರಿಕೆಟ್ನಲ್ಲಿ ನಾವು ಗಮನಿಸಿದಾಗ ವೈಭವ್ ಸೂರ್ಯವಂಶಿಯ ಒಂದು ಪ್ಲೇಯಿಂಗ್ ಇದೆಯಲ್ಲ, ಅದನ್ನು ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ. ಅಂದರೆ ಈ ಹಿಂದೆ ಸಹಿತ ಒಬ್ಬ ಪಾಕಿಸ್ತಾನದ ಕ್ರಿಕೆಟಿಗರ್ ಸಹಿತ ಇವ್ರ ಬಗ್ಗೆ ಹೊಗಳಿದ್ರು. ಆ ಬ್ಯಾಟಲ್ಲೇನು ಸ್ಪ್ರಿಂಗ್ ಇಟ್ಕೊಂಡಿದ್ದಾರಾ ಏನೋ ಗೊತ್ತಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಹಾಗೆ ಸಿಕ್ಸರನ್ನು ಬಾರಿಸೋದಕ್ಕೆ ಹೇಗೆ ಸಾಧ್ಯ ಇಂಥ ಕಡಿಮೆ ವಯಸ್ಸಿನಲ್ಲಿ? ಇಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರುವಂಥ ಆಟಗಾರರಿಗೆ ಅದು ಆಗೋದಕ್ಕೆ ಸಾಧ್ಯ.
ಬಟ್ ಹಾಗಾಗಿ ಅವರ ಒಂದು ಆಟದ ವೈಖರಿಯನ್ನು ಗಮನಿಸ್ಕೊಂಡು ಮತ್ತೊಂದು ಕಡೆ ವೈಭವ್ ಸೂರ್ಯವಂಶಿ ಫ್ಯಾನ್ಸ್ ಹೇಳ್ತಾ ಇರುವಂಥದ್ದು ಅವರು ಆಟ ಆಡ್ತಿರುವಂಥ ರೀತಿಯನ್ನು ಗಮನಿಸ್ಕೊಂಡು ಎಲ್ಲರೂ ಕೂಡ ಹೊಟ್ಟೆ ಕಿಚ್ಚು, ಹಾಗಾಗಿ ಈ ರೀತಿಯಾಗಿ ಸುಮ್ಮನೆ ಏನೇನೋ ಖ್ಯಾತೆ ತೆಗಿತಾರೆ, ಆರೋಪವನ್ನು ಮಾಡ್ತಾರೆ ಅಂತ. ಬಟ್ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು ಅವರಿಗೆ ಏಜ್ ಇಲ್ಲ, ಅದ್ರ ಜೊತೆಗೆ ಬಾಲ ಕಾರ್ಮಿಕರನ್ನ ತೆಗೆದುಕೊಂಡು ಬಂದು ಇಲ್ಲಿ ಈ ರೀತಿಯಾಗಿ ಆಟ ಆಡಿಸ್ತಾ ಇದ್ದಾರೆ, ಅವರ ವಿದ್ಯಾಭ್ಯಾಸ ಹಾಳಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ.